ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಅಭಿವೃದ್ಧಿ ಕಾಮಗಾರಿಗಳು ಜರುಗ್ತಾ ಇದೆ. ಶಾಸಕರ ಮುಂದಾಳತ್ವದಲ್ಲಿ ಈ ಕಾರ್ಯಯೋಜನೆಗಳು ಜರುಗ್ತಾ ಇದ್ದು, ಇವೆಲ್ಲ ಯಾವ ಅನುದಾನದಿಂದ ಜರುಗುತ್ತಿವೆ ಎನ್ನುವುದನ್ನು ಅವರು ತಿಳಿಯಪಡಿಸಬೇಕೆಂದು ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜರ್ ಅವರು ಒತ್ತಾಯಿಸಿದ್ದಾರೆ. ಮಂಗಳೂರು ನಗರದ ಅಭಿವೃದ್ಧಿಗೆ ಬೇಕಾದಷ್ಟು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ. ಮಂಗಳೂರು ನಗರಕ್ಕೆ ಇರುವ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ಒಳಚರಂಡಿ ಸಮಸ್ಯೆ. ಅದಕ್ಕೆ ಸುಮಾರು 1250 ಕೋಟಿ ರೂಪಾಯಿ ಖರ್ಚು ಆಗ್ತದೆ. ಅದನ್ನು ಎಲ್ಲ ಈಗ 60 ವಾರ್ಡುಗಳಿಗೆ ಸಮಗ್ರವಾಗಿ ಒಳಚರಂಡಿಯನ್ನು ವ್ಯವಸ್ಥೆ ಮಾಡಲು ಅಂತ ಈಗಾಗಲೇ ಒಂದು DPR ಅನ್ನು ರಚನೆ ಮಾಡಿದ್ದಾರೆ. ಕಳೆದ ಅಧಿವೇಶನದಲ್ಲಿ ನಾನು ಇದನ್ನು ಪ್ರಸ್ತಾವ ಮಾಡಿ ಸರ್ಕಾರ ಇದನ್ನು ಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ DPR ರಚನೆ ಮಾಡಿ ಇದನ್ನು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ 1250 ಕೋಟಿ ರೂಪಾಯಿ ಒಂದೇ ಸಲ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂತ ಹಂತವಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಒಂದು ಯೋಜನೆಗಳನ್ನು ನಾನು ವಿಧಾನಸಭೆ ಪರಿಷತ್ನಲ್ಲಿ ರೈಸ್ ಮಾಡಿದ್ದೇನೆ. ಸುಮಾರು 65 ಪ್ರಶ್ನೆಗಳನ್ನು ವಿಧಾನ ಪರಿಷತ್ನಲ್ಲಿ ನನಗೆ ಇರುವ ಎಲ್ಲ ಅವಕಾಶವನ್ನು ಬಳಸಿಕೊಂಡು ಅದನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದಿದ್ದೇನೆ. ಅದು ಇವತ್ತು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಆದರೆ ಯಾವ ಅನುದಾನದಿಂದ ಕೆಲಸ ಆಗ್ತದೆ? ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಮಹಾತ್ಮ ಗಾಂಧಿ ವಿಕಾಸ ಯೋಜನೆ 2ರಲ್ಲಿ 165 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯ ಒಳಗಡೆ 60 ವಾರ್ಡುಗಳ ಒಳಗಡೆ ಇವತ್ತು ಕೆಲಸ ನಡೀತಾ ಇದೆ. ಆದರೆ ನಮ್ಮ ಶಾಸಕರು ದುರದೃಷ್ಟವಶಾತ್ ಹೋದಲ್ಲಿ ಎಲ್ಲ ಹೇಳ್ತಾರೆ, ಏನೂ ಕೆಲಸ ಆಗ್ತಾ ಇಲ್ಲ, ಸರ್ಕಾರದಿಂದ 5 ಪೈಸೆ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ಎಲ್ಲ ಕಡೆ ಹೋಗಿ ಗುದ್ದಲಿ ಪೂಜೆ ಮಾಡ್ತಾರೆ. ಮತ್ತು ಗುದ್ದಲಿ ಪೂಜೆ ಮಾಡಿ ಇದು ವಿಶೇಷ ಅನುದಾನ ಹೇಳ್ತಾರೆ. ನೀವು ಹೇಳಬೇಕಲ್ಲ, ಯಾವ ಅನುದಾನದಿಂದ ಬಂತು, ಯಾಕಾಗಿ ಬಂತು? ಈಗ ಮಳೆ ಹಾನಿಯಲ್ಲಿ 10 ಕೋಟಿ ಬಂದಿತ್ತು, ನೀವು ಹೇಳುವುದೇ ಇಲ್ಲ ಅದು ಸರ್ಕಾರದಿಂದ ಬಂದಿದೆ ಅಂತ ಹೇಳೋದಿಲ್ಲ. ಇವತ್ತು ರಾಜ್ಯದ ಇಲ್ಲಿ ನಮ್ಮ ನಗರ ಪಾಲಿಕೆಯ ವತಿಯಿಂದ ಚಿಕ್ಕ ಕೆಲಸಗಳು ಇಲ್ಲಿ ಬಾಕಿ ಇತ್ತು. ಇತ್ತೀಚೆಗೆ 10 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ದುಡ್ಡನ್ನು ನಗರ ಪಾಲಿಕೆಯಿಂದ ಆಡಳಿತಾಧಿಕಾರಿ DC ಅವರು 60 ವಾರ್ಡುಗಳಿಗೆ ಹಂಚಿ ವಿತರಣೆ ಮಾಡಿದರು. ನೀವು ಹೇಳಿ ಅದು ಸರ್ಕಾರದಿಂದ ಆಗಿದೆ, ಕೆಲಸ ಆಗ್ತಾ ಇದೆ. ನೀವು 5 ಪೈಸೆ ಬರಲಿಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ 1 ಪೈಸೆ ಬರಲಿಲ್ಲ. ಇವತ್ತು ಮುಖ್ಯಮಂತ್ರಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಶಾಸಕರುಗಳಿಗೆ. ಆಡಳಿತ ಪಕ್ಷದವರಿಗೆ ಜಾಸ್ತಿ ಕೊಟ್ಟಿರ್ಬೋದು, ವಿರೋಧ ಪಕ್ಷದವರು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಅನುದಾನ ಕೊಟ್ಟಿದೆ. ಇವತ್ತು ಅನೇಕ ಕಾಮಗಾರಿಗಳು ನಡೀತಾ ಇದೆ.